ಇವತ್ತಿನ ವಿಡಿಯೋನ ನಾನು ಬೆಳಿಗ್ಗೆ ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತಿಂಡಿ ನಾನು ನೀರು ದೋಸೆ ಮತ್ತು ನೀರು ಚಟ್ನಿ ಮಾಡ್ಕೊಂಡಿದ್ದೆ. ನೀರು ದೋಸೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗುತ್ತೆ, ಜೊತೆಗೆ ಮನೆಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ನಾನು ನೀರು ದೋಸೆ ಮಾಡ್ಕೋತಾ ಇದ್ದೀನಿ. ಮುಂಚೆ ಎಲ್ಲ ಮಾಡ್ತಾನೆ ಇಲ್ಲ, ಮರ್ತೇ ಬಿಟ್ಟಿದ್ದೆ. ಈ ಥರದೊಂದು ತಿಂಡಿನೇ ಮಾಡ್ಬೋದು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಮುಂಚೆ ಎಲ್ಲ ತುಂಬ ಮಾಡ್ತಿದ್ದೆ, ಈಚೀಚೆಗೆ ಬಿಟ್ಬಿಟ್ಟಿದ್ದೆ. ಸೊ ಇಲ್ಲಿ ಮತ್ತೆ ಅವಾಗವಾಗ ಮಾಡ್ಕೋತಾ ಇದ್ದೀನಿ. ಸೊ ಪುನರ್ವಂಗೆ ಹಾಕ್ಕೊಡ್ತಾ ಇದ್ದೆ. ಅವನಿಗೆ ಎಣ್ಣೆ ಏನು ಹಚ್ಚಕ್ಕೆ ಹೋಗಲ್ಲ ನಾನು, ದೋಸೆ ಚಪಾತಿ ಅದಕ್ಕೆ ರೊಟ್ಟಿ ಇದಕ್ಕೆಲ್ಲ ಡೈರೆಕ್ಟು ತುಪ್ಪನೇ ಹಾಕ್ಬಿಡ್ತೀನಿ. ಯಾಕಂದರೆ ಅವನಿಗೆ ಕೊಡ್ತೀನಲ್ವ ತಿನ್ನೋದಕ್ಕೆ ಅಂತ, ಅವಾಗ ಅವ್ನು ಹಚ್ಕೊಂಡು ತಿನ್ನಲ್ಲ. ಬರೀ ದೋಸೆ, ಬರೀ ಚಪಾತಿ, ಬರೀ ರೊಟ್ಟಿ ಹಿಂಗೆ ತಿಂದ್ಬಿಡ್ತಾನೆ. ಅದಕ್ಕೆ ದೋಸೆಗೇ ತುಪ್ಪ ಎಲ್ಲ ಹಾಕಿ ಕೊಟ್ಬಿಟ್ರೆ ಸುಮ್ಮನೆ ತಿನ್ಕೊಂಬಿಡ್ತಾನೆ ಅಂತ ಹಂಗೆ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ನಾನು ಯಾವಾಗಲೂ ತಲೆಗೆ ಎಣ್ಣೆ ಹಚ್ಚೋದು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಬೇಕು ಅನ್ನೋ ಥರನೇ. ನಾಳೆ ಸ್ನಾನ ಮಾಡ್ತೀನಿ ಅಂದರೆ ಅದ್ರ ಹಿಂದಿನ ದಿವಸ ತಲೆಗೆ ಎಣ್ಣೆ ಹಚ್ಕೊತೀನಿ. ನನಗೆ ತಲೆಗೆ ಎಣ್ಣೆ ಹಚ್ಕೋಬೇಕಾದ್ರೆ ನನಗೆ ಒಂದು ವಿಷಯ ನೆನಪಾಯಿತು. ಅದೇನಪ್ಪ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಸ್ಟ್ರೆಚ್ ಮಾರ್ಕ್ಸು. ಸೊ ಯಾಕೆ ಅದು ಬರುತ್ತೆ, ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಆ್ಯಕ್ಚುಲಿ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಒಂದು ಚೂರು ಇಲ್ಲ. ಆಫ್ಟರ್ ಡೆಲಿವರಿ ಅದು ಕಾಣಿಸ್ಕೊಳ್ಳುತ್ತೆ ಅಲ್ವಾ. ಸೊ ನಂಗೆ ಡೆಲಿವರಿ ಆದಮೇಲೆ ನನಗೆ ಒಂದು ಚೂರು ಕೂಡ ಸ್ಟ್ರೆಚ್ ಮಾರ್ಕ್ ನನಗೆ ಕಾಣಿಸ್ಕೊಳ್ಳಿಲ್ಲ. ಸೊ ನಾನೇನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಸ್ಟ್ರೆಚ್ ಮಾರ್ಕ್ಸ್ ಆ್ಯಕ್ಚುಲಿ ಕಾಮನ್ ಆಯಿತು, ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ. ಅಪರೂಪ ಯಾರಿಗೂ ಬರಲ್ಲ ಅಂದರೆ ಅದು ತುಂಬ ರೇರು. ಸೊ ನಾನೇನು ಮಾಡಿದೆ, ನನಗೆ ಫಸ್ಟ್ ಏನಾಯಿತು, ಮಂತ್ ಜಾಸ್ತಿ ಆಯಿತಾ ಹೊಟ್ಟೆ ಎಲ್ಲ ತುಂಬ ನವೆ ಆಗೋದಕ್ಕೆ ಶುರುವಾಯಿತು. ಸ್ಕಿನ್ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತಲ್ಲ, ಸೊ ಸ್ಕಿನ್ ಡ್ರೈ ಆಗುತ್ತೆ ಆಟೋಮೆಟಿಕ್ಕಾಗಿ. ಅದು ಒಂಥರ ನವೆ ಬಂದೇ ಬರುತ್ತೆ. ಸೊ ನಾನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ, ಈ ಥರ ಆಗ್ತಿದೆ ನನಗೆ, ತುಂಬ ನವೆ ಆಗ್ತಿದೆ ಅಂತ. ಅವ್ರು ಯಾವುದೋ ಒಂದು ಲೋಷನ್ನ ರೆಫರ್ ಮಾಡಿದ್ರು, ಅದನ್ನು ಅಪ್ಲೈ ಮಾಡಿ ಅಂತ. ಬಟ್ ನಂಗೆ ಅದು ಏನೂ ಯೂಸ್ ಆಗಲಿಲ್ಲ, ಹಂಗೆ ನವೆ ಕಂಟಿನ್ಯೂ ಆಗ್ತಾನೇ ಇತ್ತು. ಸೊ ಆಮೇಲೆ ನಾನೇನು ಮಾಡಿದೆ, ನನ್ನ ಸಮಾಧಾನಕ್ಕೆ ಹರಳೆಣ್ಣೆನ ಅಪ್ಲೈ ಮಾಡ್ಕೊತಿದ್ದೆ. ಸೊ ಆಮೇಲೆ ಹೇಳಿದೆ ನಾನು ಡಾಕ್ಟ್ರಿಗೆ, ಈ ಥರ ಹಿಂಗೆ ಮಾಡಿದೆ, ನಾನು ಹರಳೆಣ್ಣೆ ಹಚ್ಕೊಂಡೆ. ಸೊ ನನಗಿವಾಗ ಆ ಥರ ನವೆ ಆಗೋದೆಲ್ಲ ಅವಾಯ್ಡ್ ಆಗಿದೆ ಅಂತ. ಸೊ ಅವ್ರು ಹೇಳಿದರು, ಬರೀ ಹರಳೆಣ್ಣೆ ಹಚ್ಚೋದಕ್ಕೆ ಹೋಗಬೇಡಿ, ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಹಚ್ಚಿ, ಇಲ್ಲ ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ ಅಂದ್ಕೊಂಡು ಹೇಳಿದ್ರು. ಆಮೇಲೆ ತುಂಬ ಫೋರ್ಸಾಗಿ ಪ್ರೆಸ್ ಮಾಡಿ ಎಲ್ಲ ಅಪ್ಲೈ ಮಾಡಬಾರ್ದು, ಮಸಾಜ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗಿ ಅಷ್ಟೇ ಅದನ್ನು ಹಚ್ಚಬೇಕು ಅಂತ. ಸೊ ನೋಡಿ, ತುಂಬ ಹೇರ್ಫುಲ್ ಆಗ್ತಾಯಿದೆ, ಅದೆಷ್ಟು ಉದ್ರೋಗುತ್ತೋ ಕೂದಲು ಗೊತ್ತಿಲ್ಲ. ಸೊ ಆ ಥರ ಹೇಳಿದ್ರು. ಸೊ ನಾನು ಅದನ್ನು ಹೆಚ್ಚು ಕಡಿಮೆ 5ನೇ ತಿಂಗಳಿಂದನೋ 6ನೇ ತಿಂಗಳಿಂದನೋ ಅದನ್ನು ಮಾಡ್ಕೊಂಬಂದೆ. ಹಾಗಾಗಿ ಐ ಥಿಂಕ್ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಬರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏಕೆಂದರೆ ಚೆನ್ನಾಗಿ ನಾನು ಎಣ್ಣೆ ಕೊಡ್ತಾ ಇದ್ನಲ್ಲ, ಸ್ನಾನ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಆ್ಯಕ್ಚುಲಿ ಸ್ನಾನ ಮಾಡಿದ್ಮೇಲೆ ಅಪ್ಲೈ ಮಾಡಬೇಕು ಅಂತ. ನಾನು ಆವಾಗಲೂ ಅಪ್ಲೈ ಮಾಡ್ತಿದ್ದೆ. ಮತ್ತು ಮಲ್ಕೋಬೇಕಾದ್ರೆ, ನೈಟ್ ಮಲ್ಕೋಬೇಕಾದ್ರೂ ಹಾಗೆ ಒಂದು ಲೈಟಾಗಿ ತುಂಬ ಪ್ರೆಸ್ ಮಾಡಿದೆ, ಲೈಟಾಗಿ ಒಂದು ಮಸಾಜ್ ಕೊಟ್ಬಿಟ್ಟು ಅಪ್ಲೈ ಮಾಡಿಕೊಂಡು ನಾನು ಮಲ್ಕೊತಿದ್ದೆ. ಸೊ ಇದನ್ನು ನಾನು ಮಾಡ್ಕೊಂಬಂದೆ. ಐ ಥಿಂಕ್ ಅದಕ್ಕೋಸ್ಕರ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಏನೂ ಬರಲಿಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಈ ಪ್ರೆಗ್ನೆನ್ಸಿಲೂ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸ್ನಾನ ಎಲ್ಲ ಆದಮೇಲೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಏಕೆಂದರೆ ಅದು ತುಂಬ ನವೆ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಎಕ್ಸ್ಪೆಂಡ್ ಆಗ್ತಾ ನಂದು ಹೊಟ್ಟೆ ಸಿಕ್ಕಾಬಟ್ಟೆ ದಪ್ಪಕ್ಕಿತ್ತು ಪುನರ್ವನ ಪ್ರೆಗ್ನೆನ್ಸಿನಲ್ಲಿ. ಈ ಸಲ ಅಷ್ಟು ಹೊಟ್ಟೆ ನನಗೇನು ಕಾಣಿಸಲ್ಲ, ಕಡಿಮೆನೇ. ಇವಾಗ ನನಗೆ 6 ಮಂತ್ ರನ್ನಿಂಗಲ್ಲಿದೆ ಇವಾಗ. ಅಷ್ಟೊಂದೇನು ನನಗೆ ಹೊಟ್ಟೆ ಕಾಣಿಸಲ್ಲ. ಬಟ್ ಇವನ್ ಪ್ರೆಗ್ನೆನ್ಸಿಲಿ ಇಷ್ಟೊತ್ತಿಗಾಗಲೇ ತುಂಬ ಹೊಟ್ಟೆ ಕಾಣಿಸ್ತಿತ್ತು. ಸೊ ಹಾಗಾಗಿ ಇನ್ನೂ ನನಗೇನು ನವೆ ಎಲ್ಲ ಕಾಣಿಸ್ಕೊಂಡಿಲ್ಲ. ಅಂದ್ರೂ ಮೇ ಬಿ ಅವಾಯ್ಡ್ ಆಗ್ಬೋದು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಅಂತ ನಾನು ಈ ಥರ ಆಯಿಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯನ್ಸು. ಇದು ಎಲ್ಲರಿಗೂ ಹಾಗೆ ಆಗುತ್ತೆ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇವಾಗೆಲ್ಲ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ, ಕಂಟಿನ್ಯೂಸಾಗಿ ಹಿಂಗೆ ಮಾತಾಡೋಕ್ಕೆ ಹೋದರೆ ಉಸಿರೇ ಬಂದುಬಿಡುತ್ತೆ, ಹಂಗಾಗ್ತಿದೆ ಇವಾಗ. ಪುನರ್ವೊಂದು ಸ್ನಾನ ಎಲ್ಲ ಆಯಿತು. ಅವನಿಗೆ ಹಂಗೆ ಟವಲ್ ಸುತ್ತಬಿಟ್ಟು ಎಣ್ಣೆ ಹಚ್ಕೊಳ್ಳೋವರೆಗೂ ಹಂಗೆ ಇರೋ, ಸ್ವಲ್ಪ ಒಣಗಲಿ ಅಂದ್ಬಿಟ್ಟು ಹಂಗೆ ನಿಲ್ಲಿಸಿದ್ದೆ. ಈ ಎಣ್ಣೆಗಳು, ಕ್ರೀಮು ಇದೆಲ್ಲ ಅವ್ನ ಕೈಗೆ ಸಿಕ್ಕರೆ ಆಗಲ್ಲ, ಏನಾದರೂ ಮಾಡ್ತಾನೆ ಅವನು. ಅದಕ್ಕೆ ಅವ್ನ ಕೈಗೆ ಸಿಗದಿರೋ ಥರ ಮೇಲೆ ಎತ್ತಿಟ್ಕೊತಿದ್ದೆ.
ಸೊ ಆಮೇಲಿಂದ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು, ಅದನ್ನು ತಗೊಬರೋಣ ಅಂತ ಬಂದೆ. ನನಗೆ ಊರಿಗೆ ಹೊಟ್ಟೋಗ್ತೀನಲ್ಲ ಅಂತಂದ್ಬಿಟ್ಟು ನಾನು ಜಾಸ್ತಿ ಐಟಮ್ಸ್ ಏನೂ ತರಿಸ್ಕೊತಿರ್ಲಿಲ್ಲ. ಏನೇನು ಬೇಕೋ ಅದಷ್ಟೇ ಒಂದೊಂದೇ ತರಿಸ್ಕೊತಿದ್ದೆ. ಆಮೇಲಿಂದ ಸೊ ನೆಕ್ಸ್ಟು ಸಂಡೇ ಅಂದರೆ ಇದು ಸ್ಯಾಟರ್ಡೆ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿದ್ದು. ಸಂಡೇ ಮಣಿಯವರ ಅಕ್ಕ ಅವರೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಒಂದಷ್ಟು ಐಟಮ್ಸ್ ತೊಗೊಂಡೋಗೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ನಾನು ಮನೇಲೇ ಇದ್ದರೆ ಆರಾಮಾಗಿರ್ತೀನಿ. ಇಲ್ಲಿ ಬಂದು ಒಂದು ಸ್ವಲ್ಪ ಓಡಾಡ್ಕೊಂಡು ಹೋದ್ನಾ ಇದೆಲ್ಲ ತೊಗೊಳೋದಕ್ಕೆ ಅಂತ. ಆಮೇಲೆ ಮನೆಯಿಂದ ಇಲ್ಲಿಗೆ ಗಾಡೀಲಿ ಕುತ್ಕೊಂಬಂದ. ನಮ್ಮ ಮನೆಯಿಂದ ಮೇಯ್ನ್ ರೋಡ್ ತನಕ ಸ್ವಲ್ಪ ರೋಡೆಲ್ಲ ಸರಿ ಇಲ್ಲ. ಅದೆಲ್ಲ ಆದರೆ ನನಗೆ ಬ್ಯಾಕ್ ಪೇಯ್ನ್ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ಏನಿಲ್ಲ, ಸಿಂಪಲ್ ಕೆಲಸ ಮನೇಲಿ ನಂದು ಅಡುಗೆ ತಿಂಡಿ ಊಟ ಈ ಥರ ಇದ್ದರೆ ಏನಿಲ್ಲ. ಬಟ್ ಒಂಚೂರು ಈ ಥರ ತುಂಬ ಹೊತ್ತೆಲ್ಲಾದರೂ ಓಡಾಡಿದ್ರೆ ನಿಂತ್ಕೊಂಡ್ಬಿಟ್ರೆ ಜಾಸ್ತಿ ಹೊತ್ತು ಗಾಡೀಲಿ ಏನಾದರೂ ಬಂದರೆ ಆವತ್ತಿನ ದಿನ ಎಲ್ಲ ತುಂಬಾ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆವತ್ತೂ ಹಾಗೆ ಆಯಿತು. ಅಷ್ಟು ದಿವಸದಿಂದ ಏನಿಲ್ಲ, ಮಾಮೂಲಿಯಾಗೇ ಇದ್ದೆ, ಆರಾಮಾಗಿದ್ದೆ. ಅವತ್ತೊಂಚೂರು ಓಡಾಡ್ಕೊಂಬಂದೆ. ಅವತ್ತು ನೈಟೆಲ್ಲ ಫುಲ್ಲು ಪೇಯ್ನ್ ಜಾಸ್ತಿ ಆಗಿಬಿಡ್ತು. ಆಮೇಲೆ ಅವ್ನಿಗೊಂದು ಐಸ್ ಕ್ರೀಮ್ ತಗೊಟ್ಟಿತ್ತು. ಈಗ ಅವ್ನು ಎಲ್ಲೇ ಹೋದ್ರೂ ಬರೀ ಐಸ್ ಕ್ರೀಮ್ ಮೇಲೆ ಹೋಗುತ್ತೆ ಇವಾಗ ಅವ್ನ ಕಣ್ಣು. ಯಾಕಂದರೆ ಅವ್ನಿಗೆ ಬೇರೆ ಏನೂ ಕೊಡಿಸ್ತಾ ಇಲ್ವಲ್ಲ ನಾವು. ಅವ್ನಿಗೆ ಗೊತ್ತಿರೋದು ಅದೊಂದೇ ಆಗಿರೋದ್ರಿಂದ ಅವ್ನು ಎಲ್ಲೇ ಹೋದ್ರೂ ಅವ್ನ ಕಣ್ಣು ಅದ್ರ ಮೇಲೆ ಹೋಗುತ್ತೆ. ಎಲ್ಲಿರುತ್ತೆ ಅನ್ನೋದನ್ನೇ ಹುಡುಕ್ತಾನೆ ಅವನು. ಮತ್ತು ಅಕ್ಕಿ ಎಲ್ಲ ಬೇಕಿತ್ತು. ನಾನು ಚಿಕ್ಕ ಬ್ಯಾಗೇ ತೊಗೊತೀನಿ, ಯಾಕಂದರೆ ನಾವು ಇಬ್ಬರೇ ಅಲ್ವಾ ಇರೋದು. ದೊಡ್ಡದು ಬ್ಯಾಗ್ ತೊಗೊಂಬಿಟ್ರೆ ಬೇಗ ಖಾಲಿ ಆಗೋಲ್ಲ, ಹುಳ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು 5 kg ಇರುತ್ತಲ್ಲ, ಆ ಥರ ಚಿಕ್ಕ ಬ್ಯಾಗೇ ತೊಗೊತೀನಿ. ಬೇಕಿದ್ದಾಗ ಹತ್ರನೇ ಇರುತ್ತಲ್ವ, ಬೇಕಾದಾಗ ತೊಗೊಬೋದು ಅಂತ. ಸೊ ದೊಡ್ಡದೆಲ್ಲ ನಾನು ತೊಗೊಳಕ್ಕೆ ಹೋಗಲ್ಲ. ಬೇಗ ಅದೆಲ್ಲ ನಮಗೆ ಖಾಲಿನೂ ಆಗೋಲ್ಲ. ಸುಮ್ಮನೆ ಯಾಕೆ ಅಲ್ವಾ, ಅದು ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ಅದನ್ನು ಹುಳ ಬರ್ಸ್ಕೊಂಡು ಅದೆಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಈ ಥರ ಚಿಕ್ಕ ಬ್ಯಾಗ್ ತೊಗೊತೀನಿ ನಾನು. ಎಣ್ಣೆ ರೇಟೆಲ್ಲ ಕಿತ್ಕೊಂಡು ಓಡ್ತಾಯಿದೆ ಗಗನಕ್ಕೆ. MRP ರೇಟ್ ನೋಡಿದ್ರೆ 220 ರೂಪೀಸ್ ಇತ್ತು. ಎಷ್ಟು ಇದ್ದಿದ್ದು ಎಷ್ಟು ಆಯ್ತಪ್ಪ ಇವಾಗ ಅಂತ ಅಂದ್ಕೊಂಡು ಬಂದೆ ನಾನು. ಸೊ ಆಮೇಲಿಂದ ಪಚ್ಚಬಾಳೆಹಣ್ಣೆಲ್ಲ ತೊಗೊಬೇಕಿತ್ತು. ಅದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನು ತೊಗೊಳೋದನ್ನು. ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಸ್ವಲ್ಪ ಬರೀ ಏಲಕ್ಕಿ ಬಾಳೆನೇ ತಿಂದ್ಬಿಟ್ರೆ ಮೋಷನ್ ಎಲ್ಲ ಟೈಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆಮೇಲೆ ಅದೆಲ್ಲ ಸುಮ್ಮನೆ ಪ್ರಾಬ್ಲಮ್ಮು, ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಆವಾಗವಾಗ ಪಚ್ಚಬಾಳೆಹಣ್ಣು ಕೂಡ ತೊಗೊತೀನಿ. ಅವನಿಗೂ ಕೊಡ್ತೀನಿ, ಪುನರ್ವಂಗೂ ಕೊಡ್ತೀನಿ ನಾನು ಪಚ್ಚಬಾಳೆಹಣ್ಣ. ಕೆಲವರು ಕೊಡೋದೇ ಇಲ್ಲ, ಶೀತ ಆಗುತ್ತೆ, ಕಫ ಕಟ್ಟುತ್ತೆ ಅಂತ ಅಂದ್ಬಿಟ್ಟು. ಬಟ್ ಹೆವಿ ಕೊಟ್ಟರೆ ಹಂಗಾಗುತ್ತೆ ನಿಜ. ಬಟ್ ಮಧ್ಯ ಕೊಟ್ಟರೆ ಏನೋ ಥರ ಕಫ ಕಟ್ಟೋದು ಹಂಗೆಲ್ಲ ಏನೂ ಆಗೋಲ್ಲ. ಆಮೇಲೆ ಇದು ಬೇಸಿಗೆ ಕಾಲ ಅಲ್ವಾ, ಸೊ ಏನೂ ಆಗೋಲ್ಲ. ಪುನರ್ವಂಗೂ ನಾನು ಮಧ್ಯ ಪಚ್ಚಬಾಳೆಹಣ್ಣೆಲ್ಲ ಕೊಡ್ತೀನಿ. ಬಾಳೆಹಣ್ಣು ಅಂದಮೇಲೆ ಎಲ್ಲ ಒಳ್ಳೆಯದು, ಎಲ್ಲ ಒಂದೇ ಅಲ್ವಾ, ಹೆಸ್ರು ಬೇರೆ ಬೇರೆ ಇರುತ್ತೆ ಅಷ್ಟೇ. ಬಟ್ ಯಾವುದನ್ನು ಹೆವಿ ಮಾಡ್ಕೋಬಾರ್ದು ಅಷ್ಟೇ. ಎಲ್ಲದೂ ಒಳ್ಳೆಯದು, ಎಲ್ಲದೂ ಕೆಟ್ಟದೆ ಆ ಥರ. ಆಮೇಲೆ ಅವತ್ತು ನೈಟೇ ನಾನು ರವೆ ಉಂಡೆ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರ್ಕೊತಿದ್ದೆ. ಒಂದೇ ದಿನ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ. ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ ಅಡುಗೆ ಮನೇಲಿ. ಹಾಗಾಗಿ ಮುಂಚೆನೇ ಒಂಚೂರು ಪ್ರಿಪ್ರೇಷನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಅದು ಹೆಂಗೆ ಮಾಡ್ಬೇಕಂತ ಅಷ್ಟೇ ನಂಗೆ ಐಡಿಯಾನೇ ಇರಲಿಲ್ಲ. ಅದು ಆಮೇಲೆ ಮೊಬೈಲ್ ನೋಡ್ಕೊಂಡು ಹೆಂಗೋ ಮಾಡಿದೆ, ಚೆನ್ನಾಗಿ ಬಂತು. ನನಗಂತೂ ಒಟ್ಟಿನಲ್ಲಿ ಇಷ್ಟ ಆಯಿತು. ಸೊ ನಮ್ಮ ಮನೆಯವ್ರು ಯಾರನ್ನ ಬರ್ತಾರೆ ಅಂದರೆ ನಾನು ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋಕ್ಕೆ ಹೋಗಲ್ಲ. ಒಂಥರ ಸಲಿಗೆ, ಬಿಡು ನಮ್ಮ ಮನೆಯವ್ರು ತಾನೆ, ಅವರೇ ತಾನೇ ಬರ್ತಾರೆ, ಮಾಡ್ಕೋತಾರೆ ಬಿಡು, ನಾಳೆ ಹೆಂಗೋ ಅಂತ ಅನಿಸುತ್ತೆ. ಬಟ್ ಈಗ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದರೆ ಅದು ಒಂಥರ ಜವಾಬ್ದಾರಿ ಅಲ್ವಾ. ಅವ್ರು ಬಂದರೆ ಒಂಥರ ಸಲಿಗೆ, ಇವ್ರು ಬಂದರೆ ಒಂಥರ ಜವಾಬ್ದಾರಿ. ಸೊ ಹಾಗಾಗಿ ಎಲ್ಲ ಮಾಡ್ತಿದ್ದೆ. ನನಗಂತೂ ನನ್ನ ಅಡುಗೆ ಮನೆ ನನಗೇ ಒಂಥರ ಮನಸ್ಸು ಒಪ್ತಾಯಿಲ್ಲ. ಹೆಂಗೆ ಇಟ್ಕೊಂಡ್ರೂ ಅದು ಕ್ಲೀನಾಗಿ ಕಾಣಿಸ್ತಾನೇ ಇಲ್ಲ. ಇವಾಗ ಸೆಲ್ಫ್ ಎಲ್ಲ ನೀಟಾಗಿದ್ದರೆ ಎಲ್ಲ ನೀಟಾಗಿ ಜೋಡಿಸ್ಕೊಬೋದು. ಎಲ್ಲ ಅಲ್ಲಲ್ಲೇ ಇಟ್ಕೊಬೇಕು. ಸೆಲ್ಫಲ್ಲಿ ಎರಡೇ ಇರೋದ್ರಿಂದ ಸೊ ನಾನು ಎಕ್ಸ್ಟ್ರಾ ಏನಾದರೂ ರ್ಯಾಕ್ ಏನಾದರೂ ತೊಗೊಂಡು ಎಲ್ಲ ಅರೇಂಜ್ ಮಾಡ್ಕೋಬೇಕು. ಸೊ ಊರಿಗೆ ಹೊಟ್ಟೋಗ್ಬಿಡ್ತೀನಲ್ಲ, ಅದೇನಕ್ಕೆ ಅಂತಂದ್ಬಿಟ್ಟು ನಾನು ಅದೆಲ್ಲ ಏನೂ ಅರೇಂಜ್ ಮಾಡ್ಕೊಳ್ಳೋ ಕೆಲ್ಸಕ್ಕೆ ನಾನು ಹೋಗಿಲ್ಲ. ಬಟ್ ಇವಾಗ ನೋಡಿದ್ರೆ ನಾನು ಊರಿಗೆ ಹೋಗೋದು ಮುಂದೆ ಹೀಗೆ ಪೋಸ್ಟ್ಪೋನ್ ಆಗ್ತಾನೇ ಇದೆ. ಅವರೆಲ್ಲ ಬಂದಾಗ ಹಂಗೇನೋ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ಅದರ ನೆಕ್ಸ್ಟ್ ವೀಕ್ ವಿಡಿಯೋ. ಅವರೆಲ್ಲ ಬಂದು ಹೋಗಿ ಅದ್ರ ನೆಕ್ಸ್ಟ್ ವೀಕ್ಗೆ ಮಣಿಯವರಮ್ಮ ಮತ್ತೆ ಅವರೆಲ್ಲ ಬಂದರು. ಅವರೊಂದು ಸ್ವಲ್ಪ ದಿವಸ, ಒಂದು ವಾರ ಇದ್ದರು. ಫಸ್ಟ್ ಟೈಮ್ ಆ್ಯಕ್ಚುಲಿ ಅವರು ಬಂದಿರೋದು ನಮ್ಮ ಮನೆಗೆ.
ಅಜ್ಜಂಪುರದಲ್ಲೆಲ್ಲ ಇದ್ದಾಗ ತುಂಬ ಪ್ಲೇಸ್ ಇತ್ತು, ಬಂದು ಎಲ್ಲ ನೋಡ್ಕೊಂಡು ಹೋಗ್ಬೋದಿತ್ತು. ಮಣಿಗೆ ತುಂಬ ಇಷ್ಟ ಆಯಿತು ಬರಲಿ ಅಂತ, ಬಟ್ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಸೊ ಅವ್ರಿಗೂ ಬಂದರೂ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ. ಇವಾಗ ನನಗೆ ಹೆಂಗೆ ಅವ್ರ ಊರಿಗೆ ಹೋದರೆ ಅಲ್ಲಿ ಅವ್ರ ಮನೇಲಿ ಹೆಂಗೆ ನಂಗೆ ಟೈಮ್ ಪಾಸ್ ಮಾಡೋಕ್ಕಾಗಲ್ವೋ, ವಾಪಸ್ ನಮ್ಮ ಜಾಗಕ್ಕೆ ಬಂದುಬಿಡ್ಬೇಕು ಅನಿಸುತ್ತೆ. ಹಾಗೆ ಅವ್ರಿಗೂ ಹೆಂಗೋ ಪುನರ್ವೇ ಇರೋದ್ರಿಂದ ಹೆಂಗೋ ಒಂಚೂರು ಟೈಮ್ ಪಾಸ್ ಮಾಡ್ಕೊಬೋದು ಅಷ್ಟೇ. ಇಲ್ಲ ಅಂದರೆ ಅವ್ರವ್ರ ಜಾಗಗಳು ಅವ್ರವರಿಗೇ ಸರಿ. ಅವನು ಬುಕ್ಸ್ ಎಲ್ಲ ತೊಗೊಂಡು ಅವ್ರ ಅಜ್ಜಿಗೆ ABCD ಅದೆಲ್ಲ ಹೇಳ್ಕೊಡ್ತಾ ಇದ್ದ. ಸೊ ಅವರು ಎಲ್ಲ ಇದ್ರಲ್ಲ ಮನೇಲಿ, ಹಂಗೆ ಅಂದ್ಬಿಟ್ಟು ನಾನು ಬ್ರೆಡ್ ಟೋಸ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಏನೇನು ತರಕಾರಿ ಇತ್ತು ಅದೆಲ್ಲ ಹಾಕಿ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು ಬ್ರೆಡ್ ಟೋಸ್ಟು. ತುಂಬ ಟೇಸ್ಟಿಯಾಗಿತ್ತು, ತುಂಬ ಸ್ಪೈಸಿಯಾಗಿರಲಿಲ್ಲ, ಲೈಟಾಗಿತ್ತು. ಮಣ್ಣಿಗೆ ತುಂಬ ಖಾರವಾಗಿರಬೇಕು, ಬಟ್ ನಮಗೆಲ್ಲ ಲೈಟಾಗಿರಬೇಕು. ಸೊ ಫೈನಲಿ ಚೆನ್ನಾಗಿ ಬಂತು. ಆಮೇಲೆ 1 ವೀಕ್ ಆಯ್ತಲ್ಲ ಅವ್ರು ಬಂದು, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಮತ್ತೆ ಊರಿಂದ ಬರ್ತಿದ್ರು. ಹಾಗಾಗಿ ನಾನು ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಕೋಸಂಬರಿ ಕೂಡ ಅಷ್ಟೇ, ಸಲಾಡೆಲ್ಲ ಮಾಡ್ತೀನಿ, ಬಟ್ ಇದು ಕೋಸಂಬರಿ ನಾನು ಯಾವತ್ತೂ ಮಾಡಿರಲಿಲ್ಲ. ಪ್ರಯತ್ನನೇ ಮಾಡಿಲ್ಲ ನಾನು ಇದು ಮಾಡೋದಕ್ಕೆ. ಸುಮ್ಮನೆ ಏನಕ್ಕೆ ಮಾಡೋಕ್ಕೆ ಹೋಗಲಿ, ಏನಾದರೂ ಬಂದರೆ ಮಾಡ್ತಿದ್ದೆ. ಯಾರೂ ನಮ್ಮ ಮನೆಗೆ ಬರ್ತಿರಲಿಲ್ಲ, ಹಂಗಾಗಿ ನಾನು ಯಾವುದೂ ಟ್ರೈ ಮಾಡಿಲ್ಲ. ಸೊ ಫಸ್ಟ್ ಟೈಮ್ ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ. ಹೀಗೆ ಕೆಲಸ ಮಾಡಬೇಕಾದ್ರೆ ಏನಾದರೂ ಅವನು ಹೀಗೆ ಬಂದು ಪಾಪು ಜೊತೆಲೇ ಕೂತ್ಕೊಂಡ್ಬಿಡ್ತಾನೆ. ಸೊ ಓಕೆ ಗಾಯ್ಸ್, ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಮತ್ತು ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.